ಹಲ್ಲೆಲೂಯ. ಈ ಸಮಯದಲ್ಲಿ ನಾವು ಅಂಗಿ ಎನ್ನುವಂಥ ದೇವರ ವಾಕ್ಯವನ್ನ ಧ್ಯಾನ ಮಾಡಿಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ 21ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಚರ್ಮದ ಅಂಗಿಯನ್ನ ತೊಡಿಸಿ ಅವರ ಮಾನವನ್ನು ಕಾಪಾಡಿದನು. ಹಲ್ಲೆಲೂಯ. ಅಂದ್ರೆ ಇಲ್ಲಿ ಆದಮ ಹವಳ ಇಬ್ಬರು ಕೂಡ ಬೆತ್ತಲೆಯಾಗಿದ್ದರು. ಬೆತ್ತಲೆ ಆಗಿರುವಂತ ಅವರಿಬ್ಬರಿಗೆ ದೇವರು ಚರ್ಮದ ಅಂಗಿಯನ್ನ ತೊಡಿಸಿ ಅವರ ಮಾನವನ್ನ ಕಾಪಾಡಿದನು. ಯಾವ ರೀತಿಯಾಗಂದ್ರೆ, ಆದಮ ಹವಳ ಇಬ್ಬರಿಗೆ ದೇವರು ಉಂಟು ಮಾಡಿದಾಗ ಅವರು ಬೆತ್ತಲೆ ಆಗಿದ್ದರು. ಬೆತ್ತಲೆ ಆಗಿದ್ದಾಗಲೂ ಕೂಡ ಅವರು ನಾಚಿಕೊಳ್ಳಲಿಲ್ಲ. ಆದರೆ ಯಾವಾಗ ದೇವರ ವಾಕ್ಯದ ವಿರುದ್ಧವಾಗಿ ಅವರು ಪಾಪವನ್ನ ಮಾಡಿದರೋ ಆವಾಗ ಅವರು ನಾಚಿಕೊಳ್ಳುವವರಾದರು. ಆವಾಗ ದೇವರು ಅವರಿಗೆ ಚರ್ಮದಂಗಿಯನ್ನ ತೊಡಿಸಿ ಅವರ ಮಾನವನ್ನ ಕಾಪಾಡಿದನು. ಹಲ್ಲೆಲೂಯ. ಹಾಗೂ ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 27ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಇಲ್ಲಿ ಒಬ್ಬ ಮನುಷ್ಯನು ಬಹುಕಾಲದಿಂದ ಅನೇಕ ವರ್ಷಗಳಿಂದ ಬಟ್ಟೆಯನ್ನೇ ಹಾಕಿಕೊಳ್ಳದವನಾಗಿದ್ದನು. ಆದರೆ ಆ ಮನುಷ್ಯನಿಗೆ ಲೂಕ್ ಸುವಾರ್ತೆ 8ನೇ ಅಧ್ಯಾಯ 35ನೇ ವಚನದಲ್ಲಿ ಅವನು ಸ್ವಸ್ಥ ಬುದ್ಧಿಯಿಂದ ಬಟ್ಟೆಯನ್ನ ಹಾಕಿಕೊಂಡು ಯೇಸುಕ್ರಿಸ್ತನ ಪಾದಗಳ ಬಳಿಯಲ್ಲಿ ಕೂತವನಾಗಿದ್ದನು. ಹಲ್ಲೆಲೂಯ. ಅಂದ್ರೆ ಬಟ್ಟೆಯನ್ನೇ ಹಾಕಿಕೊಳ್ಳದೆ ಇರುವಂತ ಆ ಮನುಷ್ಯನಿಗೆ ಯೇಸುಕ್ರಿಸ್ತನು ಬಟ್ಟೆಯನ್ನ ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂಡುವ ಹಾಗೆ ನಡೆದುಕೊಳ್ಳುವ ಹಾಗೆ ಮಾಡಿದನು. ಅಂದ್ರೆ ಆ ಮನುಷ್ಯನಲ್ಲಿರುವಂತ ದೆವ್ವಗಳನ್ನು ತೆಗೆದು ಆ ದೆವ್ವಗಳಿಂದ ಅವನನ್ನ ಬಿಡಿಸಿ ಅವನಿಗೆ ಸ್ವಸ್ಥ ಬುದ್ಧಿಯಿಂದ ಕೂಡಿರುವಂತ ಜೀವಿತವನ್ನ, ಮಾನ ಮರ್ಯಾದೆಯಿಂದ ಕೂಡಿರುವಂತ ಜೀವಿತವನ್ನ ಯೇಸು ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯ. ಹಾಗೂ 1ನೇ ತಿಮೋಥಿ 2ನೇ ಅಧ್ಯಾಯ 9ನೇ ವಚನದಲ್ಲಿ ಇಲ್ಲೊಂದು ವಿಶೇಷವಾಗಿರುವಂತ ವಾಕ್ಯವಿದೆ. ಆ ವಾಕ್ಯ ಏನಂದ್ರೆ, ಸ್ತ್ರೀಯರು ಮಾನ ಮರ್ಯಾದೆಗೆ ತಕ್ಕ ಉಡುಪನ್ನ ಉಟ್ಟುಕೊಳ್ಬೇಕು ಅಥವಾ ಧರಿಸ್ಕೊಳ್ಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಅಂದ್ರೆ ಈಗಿನ ಸಮಯದಲ್ಲಿ ಅಥವಾ ಈಗಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಏನಂದ್ರೆ, ಸ್ತ್ರೀಯರು ಬಟ್ಟೆಯನ್ನ ಸರಿಯಾಗಿ ಹಾಕೊಳ್ತಾ ಇಲ್ಲ, ಅಥವಾ ಬಟ್ಟೆಗಳೇ ಅಂತವ್ ಬರ್ತಾ ಇದ್ದಾವೆ ಅರ್ಧಮರ್ಧ ಮೈ ಕಾಣಿಸುವಂತೆ ಒಂದು ವಿಚಿತ್ರವಾಗಿರುವಂತ ಬಟ್ಟೆಗಳು ಬರ್ತಾ ಇದ್ದಾವೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಏನಂದ್ರೆ, ಸ್ತ್ರೀಯರು ಮಾನ ಮರ್ಯಾದೆ ಗೌರವ ಬರುವಂತ ಬಟ್ಟೆಯನ್ನ ಧರಿಸ್ಕೊಳ್ಬೇಕು, ಅಂಥವುಗಳನ್ನೇ ಹಾಕೊಳ್ಬೇಕು ಎಂಬುದಾಗಿ ದೇವರು ಹೇಳಿದಾನೆ. ಹಲ್ಲೆಲೂಯ. ಈ ವಾಕ್ಯದ ಪ್ರಕಾರ ಸ್ತ್ರೀಯರು ಬಟ್ಟೆಯನ್ನ ಹಾಕಿಕೊಳ್ಳುವುದಾದ್ರೆ ಅವರಿಗೆ ಮಾನ ಬರುವಂತದಾಗಿದೆ, ಮರ್ಯಾದೆ ಬರುವಂತದಾಗಿದೆ, ಅವರಿಗೆ ಗೌರವ ಬರುವಂತದಾಗಿದೆ. ಹಲ್ಲೆಲೂಯ. ಅಂದ್ರೆ ದೇವರ ಒಂದು ಉದ್ದೇಶ ಏನಾಗಿದೆ ಅಂದ್ರೆ, ಅವ್ರು ಹಾಕೊಳ್ಳುವಂತ ಬಟ್ಟೆಯಿಂದ, ಸ್ತ್ರೀಯರು ಧರಿಸ್ಕೊಳ್ಳುವಂತ ಬಟ್ಟೆಯಿಂದ ಅವರಿಗೆ ಮಾನ ಮರ್ಯಾದೆ ಗೌರವ ಬರಬೇಕನ್ನುವಂಥದ್ದೇ. ಹಲ್ಲೆಲೂಯ. ಅದಕ್ಕಾಗಿ ಈ ವಿಡಿಯೋವನ್ನ ನೋಡ್ತಾ ಇರುವಂತ ನಿಮ್ಮ ಮನೆಯಲ್ಲಿ ಈ ವಾಕ್ಯದ ಪ್ರಕಾರ ನಡೆಯುವುದಕ್ಕಾಗಿ ನೀವು ಪ್ರಯತ್ನವನ್ನ ಮಾಡಿರಿ, ಅಥವಾ ಈ ವಾಕ್ಯದ ಪ್ರಕಾರವಾಗಿ ನಡೆದುಕೊಳ್ಳಿರಿ. ಹಲ್ಲೆಲೂಯ. ಹಾಗೂ ಆದ್ರೆ ಬಟ್ಟೆಯನ್ನ ಉಡಿಸಿದಂತ ದೇವರು ಮನುಷ್ಯನಿಗೆ ಬಟ್ಟೆಯನ್ನು ಉಟ್ಕೊಳ್ಳುವುದಕ್ಕಾಗಿ ಕಲಿಸಿರುವಂತ ದೇವರ ಬಟ್ಟೆಯನ್ನೇ ಕಿತ್ಬಿಟ್ಟಿದ್ದಾರೆ, ಆತನ ಬಟ್ಟೆಯನ್ನೇ ತೆಗೆದಿದ್ದಾರೆ. ಅದು ಎಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ, ಯೋಹಾನ್ ಸುವಾರ್ತೆ 19ನೇ ಅಧ್ಯಾಯ 23ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನ ಬಟ್ಟೆಗಳನ್ನ ತೆಗೆದು ಬಿಟ್ಟರು, ಆತನ ಬಟ್ಟೆಗಳನ್ನ ಪಾಲು ಮಾಡಿಕೊಂಡರು, ಅವುಗಳಿಗಾಗಿ ಚೀಟಿ ಹಾಕಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಈ ಮಾತು ಕೀರ್ತನೆ 22:18, ಮತ್ತಾಯ ಸುವಾರ್ತೆ 27ನೇ ಅಧ್ಯಾಯ 35ನೇ ವಚನ, ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 24ನೇ ವಚನ, ಯೋಹಾನ್ ಸುವಾರ್ತೆ 19ನೇ ಅಧ್ಯಾಯ 24ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೇಸು ಕ್ರಿಸ್ತನ ಬಟ್ಟೆಯನ್ನ ತೆಗೆದು ಬಿಟ್ಟರು, ಆ ಬಟ್ಟೆಗಳಿಗಾಗಿ ಚೀಟಿಯನ್ನ ಹಾಕಿದರು. ಅಂದ್ರೆ ಯೇಸು ಕ್ರಿಸ್ತನಿಗೆ ಮಾನ ಮರ್ಯಾದೆ ಗೌರವವನ್ನ ತೆಗೆದು ಬಿಡುವುದಕ್ಕಾಗಿ ಪ್ರಯತ್ನವನ್ನ ಮಾಡಿದರು. ಹಲ್ಲೆಲೂಯ. ಆದ್ರೆ ಬೈಬಲ್ ನಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನೇ ಮಾನವಾಗಿದ್ದಾನೆ ಎಂಬುದಾಗಿ, ಯೇಸು ಕ್ರಿಸ್ತನೇ ಮರ್ಯಾದೆ ಗೌರವವಾಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಇಬ್ರಿಯ 2ನೇ ಅಧ್ಯಾಯ 9ನೇ ವಚನ, 2ನೇ ಪೇತ್ರ 1ನೇ ಅಧ್ಯಾಯ 17ನೇ ವಚನ, ಪ್ರಕಟಣೆ 4ನೇ ಅಧ್ಯಾಯ 11ನೇ ವಚನ, 5ನೇ ಅಧ್ಯಾಯ 12ನೇ ವಚನ, 7ನೇ ಅಧ್ಯಾಯ 12ನೇ ವಚನ, ಈ ಎಲ್ಲ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದೆ ಯೇಸು ಕ್ರಿಸ್ತನೇ ಮಾನವಾಗಿದ್ದಾನೆ, ಮರ್ಯಾದೆಯಾಗಿದ್ದಾನೆ, ಗೌರವವಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯ.
ಅದಕ್ಕಾಗಿಯೇ ಯೇಸು ಕ್ರಿಸ್ತನು ನಮಗೆ ಮಾನ ಬರುವಂತೆ ಮಾಡುವವನಾಗಿದ್ದಾನೆ, ಮರ್ಯಾದೆ ಗೌರವ ಬರುವಂತೆ ಮಾಡುವವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅಂದ್ರೆ ಶಿಲುಬೆಯಿಂದಲೇ ನಮ್ಮೆಲ್ಲರಿಗೆ ಮಾನ, ಮರ್ಯಾದೆ, ಗೌರವ ಬರುವಂತದಾಗಿದೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಅವಮಾನದಿಂದ ಮಾನ ಕಳೆದುಕೊಂಡವನಾಗಿ, ಅಥವಾ ಯೇಸು ಕ್ರಿಸ್ತನ ಮಾನವನ್ನ ತೆಗೆದು ಶಿಲುಬೆಗೆ ಹಾಕಿದರು. ಅಲ್ಲಿ ಯೇಸು ಕ್ರಿಸ್ತನು ರಕ್ತವನ್ನ ಸುರಿಸ್ತಾ ಪ್ರಾಣವನ್ನ ಕೊಟ್ಟು ಹೂಣಲ್ಪಡ್ತಿರ್ಗ 3ನೇ ದಿನದಲ್ಲಿ ಎದ್ದು ಬಂದನು. ಹಾಲೆಲೂಯ. ಅಂದ್ರೆ ಈ ಭೂಮಿ ಮೇಲಿರುವಂತ ಪ್ರತಿ ಮನುಷ್ಯನ ಅವಮಾನವನ್ನ, ಅಪಮಾನವನ್ನ, ನಿಂದೆಗಳನ್ನ ತನ್ನಲ್ಲಿ ತೆಗೆದುಕೊಂಡು ಸತ್ತು ಹೂಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದಿದ್ದಾನೆ. ಅಂದ್ರೆ ಈವಾಗ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂತ ಪ್ರತಿ ಮನುಷ್ಯನಿಗೆ ಆತನಲ್ಲಿ ಸಿಗುವಂಥದ್ದು ಒಂದೇ ಇದೆ, ಅದು ಮಾನ, ಮರ್ಯಾದೆ, ಗೌರವವೇ ಆಗಿದೆ. ಹಲ್ಲೆಲೂಯ. ಅದಕ್ಕಾಗಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನೀವೆಲ್ಲರೂ ಜೀವಿಸ್ರಿ. ಆವಾಗ ನಿಮಗೆ ಮಾನ, ಮರ್ಯಾದೆ, ಗೌರವ ಬರುವಂತದಾಗಿದೆ. ಹಲ್ಲೆಲೂಯ. ಅದಕ್ಕಾಗಿ ವಾಕ್ಯವನ್ನ ಕೇಳ್ತಾ ಇರುವಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನು ವಿಶೇಷವಾಗಿರುವಂತ ಮಾನ, ಮರ್ಯಾದೆ, ಗೌರವವನ್ನ ಅನುಗ್ರಹಿಸಲಿ. ಹಲ್ಲೆಲೂಯ. ಹಾಗೂ ಹೇಳ್ಬೇಕಂದ್ರೆ ಈ ವಿಡಿಯೋವನ್ನ ನೋಡ್ತಾ ಇರುವಂತ ನಿಮಗೆ ಯಾವುದೋ ಒಂದು ರೀತಿಯಾಗಿ ಅವಮಾನ ಆಗಿರಬಹುದು, ಆದರೆ ಈ ವಾಕ್ಯದ ಮೂಲಕ ಯೇಸು ಕ್ರಿಸ್ತನು ನಿಮಗೆ ಮಾನ, ಮರ್ಯಾದೆ, ಗೌರವವನ್ನ ಅನುಗ್ರಹಿಸಲಿ. ಹಲ್ಲೆಲೂಯ. ಹಾಗೂ ಇನ್ನು ಕೇಳಿಕೊಳ್ಳುವಂಥದ್ದು ಏನಂದ್ರೆ, ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋವನ್ನ ಶೇರ್ ಮಾಡಿರಿ, ಹಾಗೂ ಲೈಕ್ ಅನ್ನ ಮಾಡಿರಿ. ಹಲ್ಲೆಲೂಯ. ಹಾಗೂ ಏನಂದ್ರೆ, ನಾನು ಸೇವೆಯನ್ನ ಪ್ರಾರಂಭ ಮಾಡುವುದಕ್ಕಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ನೀವುಗಳು ಸಹ ಪ್ರಾರ್ಥನೆಯನ್ನ ಮಾಡಿರಿ. ತಿಂಗಳಿನ ಮೊದಲನೇ ಶುಕ್ರವಾರ ಉಪವಾಸ ಆರಾಧನೆ ಕೂಟವನ್ನ ಪ್ರಾರಂಭ ಮಾಡುವುದಕ್ಕಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಹಲ್ಲೆಲೂಯ. ಅದಕ್ಕಾಗಿ ನೀವುಗಳು ಸಹ ಪ್ರಾರ್ಥನೆಯನ್ನ ಮಾಡಿರಿ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್.